ಆಸ್ತಿ ಅಂತಸ್ತಿನ ವಿಚಾರದಲ್ಲಿ ಮನುಷ್ಯ ಹೇಗೆ ಮೃಗವಾಗ್ತಾನೆ ಎನ್ನುವುದಕ್ಕೆ ಭಟ್ಕಳದ ಹಾಡುವಳ್ಳಿಯ ಕೊಲೆ ಪ್ರಕರಣವೇ ಸಾಕ್ಷಿ. ಒಂದು ಕುಟುಂಬದ 4ರನ್ನ ಕೊಚ್ಚಿ ಕೊಂದ ತಂದೆ ಮಗನಿಗೆ ನ್ಯಾಯಾಲಯ ಕಠಿಣ ಶಿಕ್ಷೆ ವಿಧಿಸಿದೆ. ಆದರೆ ಆಸ್ತಿ ಜಗಳದಲ್ಲಿ 4 ಜೀವಿಗಳು ಮಣ್ಣು ಪಾಲಾಗಿ ಹೋಗಿವೆ. 2023 ಫೆಬ್ರವರಿ 24ರಂದು ಭಟ್ಕಳ ಹಾಡುವಳ್ಳಿಯ ಕೊಲೆ ಪ್ರಕರಣ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳುವಂತೆ ಮಾಡಿತ್ತು. ಭಟ್ಕಳ ತಾಲೂಕಿನ ಹಾಡುವಳ್ಳಿ ಓಣಿ ಬಾಗಿಲಿನಲ್ಲಿ ನಡೆದಿದ್ದ 4 ಭೀಕರ ಕೊಲೆಯ ಹಿಂದೆ ಆಸ್ತಿ ವಿವಾದವೇ ಮೂಲ. ಒಣಗಿದ ಮರದ ಕೊಂಬೆಗಳನ್ನು ಒಂದರ ಹಿಂದೊಂದರಂತೆ ಕತ್ತರಿಸುವ ಹಾಗೆ ಒಬ್ಬರ ನಂತರ ಇನ್ನೊಬ್ಬರಂತೆ ಎದುರಿಗೆ ಬಂದ ಒಂದೇ ಮನೆಯ ಸಂಬಂಧದಲ್ಲಿ ಸಹೋದರಿಯ ಗಂಡನ ಮನೆಯ 3ರನ್ನ ಕತ್ತರಿಸಿ ಕೊಂದ ವಿನಯ್ ಭಟ್ಗೆ ನ್ಯಾಯಾಲಯ ಮರಣದಂಡನೆ ವಿಧಿಸಿದೆ. ಓರ್ವ ಮಹಿಳೆಯನ್ನ ಕೊಂದ ಆತನ ತಂದೆ ಶ್ರೀಧರ್ ಭಟ್ಗೆ ಜೀವಾವಧಿ ಶಿಕ್ಷೆ ನ್ಯಾಯಾಲಯ ವಿಧಿಸಿದೆ. ಹಾಗಿದ್ದಲ್ಲಿ ಕೊಲೆಯ ಹಿಂದಿನ ಕಾರಣವೇನು, ನ್ಯಾಯಾಲಯ ನೀಡಿದ ಶಿಕ್ಷೆ ಏನು ಎನ್ನುವುದರ ಬಗ್ಗೆ ಸ್ಟೋರಿ ಇಲ್ಲಿದೆ. ಭಟ್ಕಳ ತಾಲೂಕಿನ ಹಾಡುವಳ್ಳಿ ಓಣಿ ಬಾಗಿಲಿನಲ್ಲಿ ನಡೆದಿದ್ದ ಒಂದೇ ಮನೆಯ 4 ಭೀಕರ ಕೊಲೆಯ ಹಿಂದೆ ಆಸ್ತಿ ವಿವಾದ ಕೇಳಿ ಬಂದಿತ್ತು. ಶಂಭು ಭಟ್ಟರಿಗೆ 3 ಪುತ್ರಿಯರು, 2 ಪುತ್ರರಿದ್ದರು. ಅವರ ಹಿರಿಯ ಪುತ್ರ ಶ್ರೀಧರ್ ಭಟ್ ಅನಾರೋಗ್ಯದ ಕಾರಣದಿಂದ ವಿಧಿವಶರಾಗಿದ್ದರು. ಶಂಭು ಭಟ್ಟರ ಹಿರಿಯ ಮಗ ಶ್ರೀಧರ್ ಭಟ್ ಬದುಕಿರುವವರೆಗೂ ಬೀಗರ ನಡುವೆ ಅಂತಹ ಮನಸ್ತಾಪವೇನೂ ಇದ್ದಿರಲಿಲ್ಲ. ಆದ್ರೆ ಶ್ರೀಧರ್ ಮೃತಪಟ್ಟ ನಂತರ ಆಸ್ತಿ ಹಂಚಿಕೆ ವಿವಾದದ ರೂಪ ತಳೆಯಿತು. ಹೆಣ್ಣು ಮಕ್ಕಳಿಗೆ ಶಂಭು ಭಟ್ಟರು ಆಸ್ತಿ ಹಂಚಿಕೆ ಮಾಡಿರುವ ಬಗ್ಗೆ ಸೊಸೆ ವಿದ್ಯಾ ಭಟ್, ಆಕೆಯ ತಂದೆ ಶ್ರೀಧರ್ ಭಟ್ ಹಾಗೂ ಸಹೋದರ ವಿನಯ್ ಭಟ್ಟರಿಗೆ ಅಸಮಾಧಾನವಿತ್ತು. ಹಿರಿಯರ ಉಪಸ್ಥಿತಿಯಲ್ಲಿ 2-3 ಬಾರಿ ಮಾತುಕತೆ ನಡೆಸಿದ್ರೂ ಸಮಸ್ಯೆ ಬಗೆಹರಿದಿರಲಿಲ್ಲ. ಕೊಲೆಗೀಡಾದ ಶಂಭು ಭಟ್ಟರು 7.25 ಎಕರೆಗೂ ಅಧಿಕ ಭೂ ಆಸ್ತಿಯಲ್ಲಿ 1 ಎಕರೆಯನ್ನ ತಾವೇ ಇಟ್ಟುಕೊಂಡು ಉಳಿದ ಆಸ್ತಿಯನ್ನ ಎಲ್ಲಾ ಮಕ್ಕಳಿಗೂ ಸಮಾನವಾಗಿ ಹಂಚಿಕೆ ಮಾಡಲು ಮುಂದಾಗಿದ್ದು, ಅದು ಮೃತ ಶ್ರೀಧರ್ ಭಟ್ಟರ ಪತ್ನಿ ವಿದ್ಯಾ ಭಟ್ ಮೃತ ಶಂಭು ಭಟ್ಟರ ಮನೆಯಿಂದ ಸರಿಸುಮಾರು 4 ಕಿಲೋಮೀಟರ್ ದೂರದ ಇದೇ ಹಾಡುವಳ್ಳಿ ಗ್ರಾಮ ಪಂಚಾಯತ್ ಹಳ್ಯಾಣಿಯ ನಿವಾಸಿ ವಿದ್ಯಾ ಭಟ್ಟರ ತಂದೆ ಶ್ರೀಧರ್ ಭಟ್ ಆಕೆಯ ಸಹೋದರ ವಿನಯ್ ಭಟ್ಟರಿಗೆ ಆಕ್ರೋಶವನ್ನ ತರಿಸಿತ್ತು. ಹೆಣ್ಣು ಮಕ್ಕಳಿಗೆ ಆಸ್ತಿ ಹಂಚಿಕೆ ಮಾಡಿರುವ ಬಗ್ಗೆ ಹಾಗೂ ಸಹೋದರಿ ವಿದ್ಯಾಳಿಗೆ ಸೇರಬೇಕಾದ ಆಸ್ತಿ ನೋಂದಣಿ ವಿಳಂಬದ ಬಗ್ಗೆ ತಗಾದೆ ತೆಗೆದು ವಿನಯ್ ಭಟ್ ಆಗಾಗ್ಗೆ ಶಂಭು ಭಟ್ಟರ ಮನೆಗೆ ಬಂದು ಜಗಳ ಮಾಡ್ತಿದ್ದ. ಹಲವು ಬಾರಿ ಇದೇ ವಿಷಯಕ್ಕೆ ಮನೆಯಲ್ಲಿ ಇರುವ ಎಲ್ಲರನ್ನೂ ಕೊಲೆ ಮಾಡೋದಾಗಿಯೂ ವಿನಯ್ ಭಟ್ ಬೆದರಿಕೆಯೊಡ್ಡಿದ್ದ. ಅದೇ ಕಾರಣವನ್ನ ಇಟ್ಟುಕೊಂಡು 2023 ಫೆಬ್ರವರಿ 24ರಂದು ಸಂಜೆ ಹರಿತವಾದ ಆಯುಧದೊಂದಿಗೆ ತಂದೆ ಶ್ರೀಧರ್ ಭಟ್ಟರೊಂದಿಗೆ ಎಂದಿನಂತೆ ಎಲೆ ಸಿಂಗಾರ ತರಲು ಶಂಭು ಭಟ್ಟರ ಮನೆಯ ಬಳಿ ತೆರಳಿದ್ದ. ಗಡಿಯಲ್ಲಿ ಬೆಳೆದು ನಿಂತ ಅಡಿಕೆ ಮರ, ಶಂಭು ಭಟ್ಟರು ಹೊಸದಾಗಿ ನಿರ್ಮಿಸುತ್ತಿದ್ದ ಕೊಟ್ಟಿಗೆ ವಿಷಯದಲ್ಲಿ ಆರಂಭವಾದ ಜಗಳ 4ರ ಕೊಲೆಯಲ್ಲಿ ಕೊನೆಗೊಂಡಿತ್ತು. ಹಾಡುವಳ್ಳಿಯ ಕೃಷಿಕ ಶಂಭು ವೆಂಕಟರಮಣ ಭಟ್ 65 ವರ್ಷ, ಮಾದೇವಿ ಭಟ್ 58 ವರ್ಷ, ಅವರ ಮಗ ರಾಘವೇಂದ್ರ ಭಟ್ ಯಾನೆ ರಾಜು ಭಟ್ 40 ವರ್ಷ, ಸೊಸೆ ಕುಸುಮಾ ಭಟ್ 32 ವರ್ಷ ಇವರು ಭೀಕರ ಕೊಲೆಗೀಡಾಗಿದ್ದರು. ವಿನಯ್ ಭಟ್ ಮತ್ತು ಆತನ ತಂದೆ ಶ್ರೀಧರ್ ಭಟ್ ಪೊಲೀಸರ ಕೈಗೆ ಸಿಕ್ಕು ತಂದೆಯೊಡನೆ ಜೈಲು ಪಾಲಾಗಿದ್ದರು. ಈಗ ಮೃತ ಶಂಭು ಭಟ್ ರವರಿಗೆ 2 ಗಂಡು ಮಕ್ಕಳು. ಒಂದು ಹಿರಿಯ ಮಗ ಶ್ರೀಧರ್ ಭಟ್ ಮೊದಲೇ ಕಿಡ್ನಿ ಸಮಸ್ಯೆಯಿಂದ ಮೃತಪಟ್ಟಿದ್ದ. ಈಗ 2ನೇ ಮಗ ರಾಘವೇಂದ್ರ ಆಗಿದ್ದ. ಸೊ ರಾಘವೇಂದ್ರ ಮತ್ತೆ ಅವನ ಹೆಂಡತಿ ಕುಸುಮ ಮತ್ತೆ ಶಂಭು ಭಟ್ ಮತ್ತೆ ಅವರ ಹೆಂಡತಿ ಮಹಾದೇವಿ, ಅವ್ರ 4 ಜನರ ಕೊಲೆಯಾಗಿದೆ. ಈ ಮೃತ ಶಂಭು ಭಟ್ರಿಗೆ 2 ಚಿಕ್ಕ ಮಕ್ಕಳಿದ್ದಾರೆ. ಅವರನ್ನ ಶಂಭು ಭಟ್ ಅವರ ಮಗಳು ಜಯ ಅಡಿಗ ಇವರ ಸಂರಕ್ಷಣೆಯಲ್ಲಿ ಅವರಿದ್ದಾರೆ. ಯಾರನ್ನು ಕೊಂದಿದ್ರು ಹೇಳ್ಬೋದು? ಅದರಲ್ಲಿ 1ನೇ ಆರೋಪಿ ಶ್ರೀಧರ್ ಭಟ್ ಇವರು ಮಹಾದೇವಿ ಭಟ್ರವನ್ನು ಕೊಲೆ ಮಾಡ್ತಾರೆ. 2ನೇ ಆರೋಪಿ ವಿನಯ್ ಭಟ್ ಇವರು ಮೊದಲಿಗೆ ರಾಘವೇಂದ್ರ ಭಟ್, ನಂತರ ಅವರ ಹೆಂಡತಿ ಕುಸುಮಾ ಭಟ್, ನಂತರ ಮಹಾದೇವಿ ಭಟ್ ಇವರು. ಒಂದೇ ಸೀರೀಸ್ನಲ್ಲಿ ಒಂದು ಹಿಂದೆ ಒಂದು ಗ್ಯಾಪ್ ಇಲ್ಲ.
ಫಸ್ಟ್ ರಾಘವೇಂದ್ರ ಭಟ್ ಜಗಳಕ್ಕೆ ಕೇಳಲಿಕ್ಕೆ ಬರ್ತಾನ, ಯಾಕೆ ಕೊಟ್ಟಿಗೆ ಕೆಲಸ ನಿಲ್ಸಿದ್ರಿ ಅಂತ ಅವನಿಗೆ ಫಸ್ಟ್ ಹೆಸರು ಅವನಿಗೆ ಮಾಡ್ತಾ ಇರ್ಬೇಕಾದ್ರೆ ಅವ್ನ ಹೆಂಡತಿ ಓಡಿ ಬರ್ತಾಳೆ ಕುಸುಮ, ಇವನಿಗೆ ಮುಗಿಸಿ ಅವಳಿಗೆ ಮಾಡ್ತಾನೆ. ಅದನ್ನು ನೋಡಿ ಅಪ್ಪ ಅಮ್ಮ ಶಂಭು ಭಟ್ರು ಮತ್ತೆ ಮಾಧವಿ ಭಟ್ರು ಓಡಿ ಬರ್ತಾರೆ. ಶಂಭು ಭಟ್ರು ಗೇಟ್ ಹೊರಗೆ ತನಕ ಓಡಿ ಹೋಗ್ತಾರೆ ಜನರಿಗೆ ಕರೀಲಿಕ್ಕೆ. ಅವನ ಗೇಟಿಂದ ಹೊರಗೆ ತನ್ನ ತಂಗಿಯ ಗಂಡನ ಮನೆಯ ಸಂಬಂಧ ಎನ್ನುವುದನ್ನು ಮರೆತು ಆಸ್ತಿಗಾಗಿ ಕೊಲೆಗಾರರಾದ ವಿನಯ್ ಭಟ್ ಮತ್ತು ಆತನ ಕೃತ್ಯಕ್ಕೆ ಜೊತೆಯಾದ ತಂದೆ ಶ್ರೀಧರ್ ಭಟ್, ಶಂಭು ಭಟ್ಟರ ಕುಟುಂಬದವರನ್ನ ಹೇಗೆ ಕೊಂದ್ರು ಎನ್ನುವುದನ್ನ ಪೊಲೀಸರು ತನಿಖೆಯಲ್ಲಿ ಎಳೆಯಾಗಿ ಬಿಚ್ಚಿಟ್ಟಿದ್ದು, ಕೊಲೆಯಾಗುವ ದಿನ ಏನಾಯ್ತು ಎನ್ನುವುದರ ಮಾಹಿತಿ ಇಲ್ಲಿದೆ. 2023 ಫೆಬ್ರವರಿ 24ರಂದು ಶ್ರೀಧರ್ ಜನಾರ್ದನ್ ಭಟ್ ಹಾಗೂ ವಿನಯ್ ಶ್ರೀಧರ್ ಭಟ್ ತೋಟಕ್ಕೆ ವೀಳ್ಯದ ಎಲೆಯನ್ನ ಕೊಯ್ದು ತರಲು ಹೋದವರು ಬೆಳಿಗ್ಗೆ ಶಂಭು ಭಟ್ಟರು ದನದ ಕೊಟ್ಟಿಗೆ ಕಟ್ಟುತ್ತಿರುವುದನ್ನ ನೋಡಿ ಅವರೊಂದಿಗೆ ಜಗಳ ಮಾಡಿ ಕೊಟ್ಟಿಗೆ ಕೆಲಸವನ್ನ ನಿಲ್ಲಿಸಿ ಹೋಗಿದ್ದರು. ನಂತರದಲ್ಲಿ ತೋಟದ ಕೆಲಸವನ್ನು ಮುಗಿಸಿ ಮರಳಿ ಮನೆಗೆ ಹೋಗಲು ಬರುತ್ತಿರುವಾಗ ಇದನ್ನ ಪ್ರಶ್ನೆ ಮಾಡಿದ ರಾಘವೇಂದ್ರ ಯಾನೆ ರಾಜು ಭಟ್ಟರೊಂದಿಗೆ ಜಗಳ ಮಾಡಿದ್ದರು. ವಿನಯ್ ಭಟ್ ರಾಘವೇಂದ್ರ ಭಟ್ಟರ ಮೇಲೆ ಕತ್ತಿಯಿಂದ ಹಲ್ಲೆ ಮಾಡಿದ್ದು, ರಾಘವೇಂದ್ರ ಭಟ್ ಸಹ ಕಟ್ಟಿಗೆ ದೊಣ್ಣೆಯಿಂದ ಆರೋಪಿ ವಿನಯ್ ಭಟ್ಗೆ ಹೊಡೆದಿದ್ದ. ನಂತರ ವಿನಯ್ ಭಟ್ ಕತ್ತಿಯಿಂದ ರಾಘವೇಂದ್ರ ಭಟ್ಟರನ್ನ ಕೊಚ್ಚಿ ಕೊಲೆ ಮಾಡಿದ್ದ. ಅದನ್ನ ನೋಡಿ ಅಲ್ಲಿಗೆ ಕೂಗಿಕೊಂಡು ಬಂದ ರಾಘವೇಂದ್ರನ ಪತ್ನಿ ಕುಸುಮಾಳನ್ನ ವಿನಯ್ ಭಟ್ ಅದೇ ಕತ್ತಿಯಿಂದ ಕೊಚ್ಚಿ ಕೊಲೆ ಮಾಡಿದ್ದ. ಅದನ್ನ ನೋಡಿದ ಶಂಭು ಭಟ್ ಮತ್ತು ಮಹಾದೇವಿ ಭಟ್ಟರು ಜನರನ್ನ ಕರೆಯಲು ಕೂಗಿದಾಗ ಶಂಭು ಭಟ್ರನ್ನ ಅವರ ಮನೆಯ ಗೇಟ್ ಬಳಿಗೆ ವಿನಯ್ ಭಟ್ ಕೊಚ್ಚಿ ಕೊಲೆ ಮಾಡಿದ. ಶಂಭು ಭಟ್ಟರ ಪತ್ನಿ ಮಹಾದೇವಿ ಎನ್ನುವವಳನ್ನ ವಿನಯ್ ಭಟ್ಟರ ತಂದೆ ಶ್ರೀಧರ್ ಭಟ್ ತನ್ನ ಕೈಯಲ್ಲಿದ್ದ ಕತ್ತಿಯಿಂದ ಕುತ್ತಿಗೆಯ ಮೇಲೆ ಕೊಚ್ಚಿ ಕೊಲೆ ಮಾಡಿದ. ಕೊಲೆಯ ನಂತರ ತಮ್ಮ ಕಾರಿನಲ್ಲಿ ಅಲ್ಲಿಂದ ತಮ್ಮ ಮನೆ ಹಲ್ಯಾಣಿಗೆ ಪರಾರಿಯಾಗಿದ್ದರು. ಹಲ್ಯಾಣಿಯ ಮನೆಗೆ ಹೋಗಿ ಕೃತ್ಯದ ವೇಳೆ ಧರಿಸಿದ್ದ ರಕ್ತಸಿಕ್ತ ಬಟ್ಟೆಗಳನ್ನ ಬಿಸಿ ನೀರು ಕಾಯಿಸುವ ಒಲೆಯಲ್ಲಿ ಹಾಕಿ ಸುಟ್ಟು ಸಾಕ್ಷ್ಯವನ್ನ ನಾಶಪಡಿಸಿದ್ದರು. ಪ್ರಕರಣದ ಸಾಕ್ಷಿದಾರರಾದ ಸಾಗರ್ ತಾಲೂಕ್ ಕೋಗಾರ್ ಗ್ರಾಮದ ಧನಪಾಲ್ ಮಂಜಯ್ಯ ಜೈನ್ ಇವರ ಅಂಗಡಿಯಲ್ಲಿ ತಮ್ಮ ಸ್ಕೂಟಿಯನ್ನ ಇಟ್ಟು ಪರಾರಿಯಾಗಿದ್ದು, ಈ ಬಗ್ಗೆ ಧನಪಾಲ್ ಜೈನ್ ಇವರು ಎರಡನೇ ಆರೋಪಿಯನ್ನ ಗುರುತಿಸಿ ನ್ಯಾಯಾಲಯದಲ್ಲಿ ಸಾಕ್ಷಿ ನುಡಿದಿದ್ದರು. ಮಹಾದೇವ್ ಭಟ್ರ ಲಾಸ್ಟ್ ಉಳಿತಾರ, ಅವರಿಗೆ ವಿನಯ್ ಭಟ್ರ ಅಪ್ಪ ಶ್ರೀಧರ್ ಭಟ್ರ ಕತ್ತಿದ್ದ. ಆ ಕತ್ತಿಯನ್ನ ನಾವು ಸೀಸ್ ಮಾಡಿದ್ದಾರೆ. ಕತ್ತಿಯನ್ನ ರಿಪೋರ್ಟ್ ಇಲ್ಲ, ಮೊದಲು ಅವರು ಭಟ್ಕಳದಲ್ಲಿ ಅವರು ಗಂಡ ಶ್ರೀಧರ್ ಭಟ್ರು ಅರ್ಚಕರಾಗಿರ್ತಾರೆ. ಚನ್ನಪಟ್ಟಣ ಮಾರುತಿ ದೇವಸ್ಥಾನದಲ್ಲಿ ಅರ್ಚಕರಾಗಿರ್ತಾರೆ. ಬಟ್ ಅವರು ಕಿಡ್ನಿ ಸಮಸ್ಯೆಯಿಂದ ಬಳಲಿ ಇದು ಆದಾಗ ಅವರು ಹುರುಳಿ ಸಾಲಿನಲ್ಲಿ ಬಾಡಿಗೆ ಮನೆ ಮಾಡಿಕೊಂಡು ಅವರು ಇವರೊಟ್ಟಿಗೆ ಉಳಿದರು. ಕರೋನಾ ಕಾಲದಲ್ಲಿ ಇದ್ರಂತೆ. ನಂತರ ಮಕ್ಕಳ ವಿದ್ಯಾಭ್ಯಾಸ ಸಲುವಾಗಿ ಅವರು ಭಟ್ಕಳದ ಹುರುಳಿ ಸಾಲಿನಲ್ಲಿ ಬಾಡಿಗೆ ಮಾಡಿದ್ದಾರೆ. ಹಾಗಾಗಿ ಜಗಳ ನಡೀತಾ ಇತ್ತು. ಮೊದಲು ಆಸ್ತಿಯ ಅವರ ಗಂಡ ಸತ್ತ ನಂತರವೇ ಜಗಳ ಪ್ರಾರಂಭ. ಅಂದ್ರೆ ಆಸ್ತಿ ಪಾಲು ಮಾಡಿ ಕೊಟ್ಟಿದ್ರು ಅಂತ ಇವರು ಹೇಳ್ತಾರೆ. ಆಸ್ತಿ ಪಾಲು ಮಾಡಿ ಕೊಟ್ಟಿದ್ರು, ಹೆಣ್ಣು ಮಕ್ಕಳಿಗೆ ಆಸ್ತಿ ಕೊಟ್ಟಿದ್ರು ಅನ್ನೋ ವಿಚಾರದಲ್ಲಿ ಅವರಿಗೆ ತಕ್ಕ ಮೃತ ಶಂಭು ಭಟ್ರು ತಮ್ಮ 3 ಹೆಣ್ಣು ಮಕ್ಕಳಿಗೆ 2 ಗಂಡು ಮಕ್ಕಳಿಗೆ ಹಾಗೂ ತಮಗೆ ಒಟ್ಟು ಆಸ್ತಿ 6 ಪಾಲು ಮಾಡ್ತಾರೆ. ಅವರು ಆರೋಪಿತರು ಅವರಿಗೆ ಹೆಣ್ಣು ಮಕ್ಕಳಿಗೆ ಪಾಲು ಕೊಡ್ಲಿಕ್ಕಿಲ್ಲ ಅಂತ ಪಾಲಿನ ಇದರಲ್ಲಿ ತಕ್ಕ ಹೆಣ್ಮಕ್ಳಿಗೆ ಅವಕಾಶ ಇದೆ ಇದೆ ಈಗಿನ ಕಾನೂನು ಪ್ರಕಾರ ಇದೆ. ಬಟ್ ಅವ್ರು ಕೊಡಬಾರ್ದು ಅಂತ ಹೇಳಿ ಟೋಟಲ್ ಎಷ್ಟು. ಹಾಡುವಳ್ಳಿಯ ಬರ್ಬರ ಹತ್ಯೆಯ ಬಗ್ಗೆ ಪೊಲೀಸ್ ಇಲಾಖೆ ಸರಿಯಾದ ಸಾಕ್ಷಿಗಳನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದು ಹಂತಕರಿಗೆ ಶಿಕ್ಷೆಯಾಗುವಂತೆ ಮಾಡಿದೆ. ಹಾಗಿದ್ದಲ್ಲಿ ಕೊಲೆಗಾರರಿಗೆ ಏನೆಲ್ಲ ಶಿಕ್ಷೆಯಾಯಿತು ಎನ್ನುವುದರ ಬಗ್ಗೆ ನೋಡೋಣ ಬನ್ನಿ. ಹಾಡುವಳ್ಳಿಯಲ್ಲಿ ಆಸ್ತಿ ವಿವಾದಕ್ಕೆ ಸಂಬಂಧಿಸಿದಂತೆ 4ರನ್ನ ಕೊಲೆಗೈದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿಚಾರಣೆ ನಡೆಸಿದ ಪ್ರಧಾನ ಮತ್ತು ಜಿಲ್ಲಾ ಸತ್ರ ನ್ಯಾಯಾಲಯದ ನ್ಯಾಯಾಧೀಶರಾದ ಡಿಎಸ್ ವಿಜಯಕುಮಾರ್ 3ರನ್ನ ಕತ್ತಿಯಿಂದ ಕಡಿದು ಕೊಲೆಗೈದ ವಿನಯ್ ಶ್ರೀಧರ್ ಭಟ್ಗೆ ಮರಣದಂಡನೆ ಶಿಕ್ಷೆ ಹಾಗೂ ಒಬ್ಬರನ್ನ ಕೊಲೆಗೈದಿದ್ದ ಶ್ರೀಧರ್ ಜನಾರ್ದನ್ ಭಟ್ಗೆ ಜೀವಾವಧಿ ಶಿಕ್ಷೆ ವಿಧಿಸಿ ತೀರ್ಪು ನೀಡಿದ್ದಾರೆ. 3ರನ್ನ ಕತ್ತಿಯಿಂದ ಕಡಿದು ಕೊಲೆಗೈದ ವಿನಯ್ ಶ್ರೀಧರ್ ಭಟ್ಗೆ ಮರಣದಂಡನೆ ಶಿಕ್ಷೆ ನೀಡಿದ್ದು, ಅವನು ಮರಣವನ್ನಪ್ಪುವ ತನಕ ಕುತ್ತಿಗೆಗೆ ನೇಣು ಹಾಕಿ ಗಲ್ಲಿಗೇರಿಸುವಂತೆ ಆದೇಶಿಸಲಾಗಿದೆ. ಭಾರತೀಯ ದಂಡ ಸಂಹಿತೆ 201ರ ಅಡಿಯಲ್ಲಿ 5 ವರ್ಷಗಳ ಕಠಿಣ ಕಾರಾಗೃಹ ಸಜೆ ಹಾಗೂ 10,000 ರೂಪಾಯಿ ದಂಡ ತುಂಬಲು ತಪ್ಪಿದ್ದಲ್ಲಿ 6 ತಿಂಗಳು ಕಠಿಣ ಕಾರಾಗೃಹ ಸಜೆಯನ್ನ ಹೆಚ್ಚುವರಿಯಾಗಿ ಶಿಕ್ಷೆಯಾಗಿ ಅನುಭವಿಸಲು ಆದೇಶಿಸಿದ್ದಾರೆ.
ಒಬ್ಬರನ್ನ ಕೊಲೆಗೈದಿದ್ದ ಶ್ರೀಧರ್ ಜನಾರ್ದನ್ ಭಟ್ಗೆ ಭಾರತೀಯ ದಂಡ ಸಂಹಿತೆ 302ರ ಅಡಿಯಲ್ಲಿ ಜೀವಾವಧಿ ಕಾರಾಗೃಹ ಶಿಕ್ಷೆ ಮತ್ತು 2 ಲಕ್ಷ ರೂಪಾಯಿ ದಂಡವನ್ನಾಗಿ ಪಾವತಿ ಮಾಡುವಂತೆ, ದಂಡ ಪಾವತಿಗೆ ತಪ್ಪಿದ್ದಲ್ಲಿ ಹೆಚ್ಚುವರಿಯಾಗಿ 1 ವರ್ಷ ಸಾಧಾರಣ ಸಜೆ ಅನುಭವಿಸುವಂತೆ ಆದೇಶಿಸಲಾಗಿದೆ. ಭಾರತೀಯ ದಂಡ ಸಂಹಿತೆ 201ರ ಅಡಿಯಲ್ಲಿ 2 ವರ್ಷಗಳು ಸಾಧಾರಣ ಸಜೆ ಮತ್ತು 10,000 ರೂಪಾಯಿ ದಂಡ ತುಂಬಲು ತಪ್ಪಿದ್ದಲ್ಲಿ 3 ತಿಂಗಳು ಸಾಧಾರಣ ಸಜೆ ಹೆಚ್ಚುವರಿಯಾಗಿ ಅನುಭವಿಸಲು ಆದೇಶಿಸಿದ್ದಾರೆ. ಕಳೆದ ಮೇ 2ರಂದು ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ 2 ಆರೋಪಿಗಳ ಮೇಲಿನ ಆರೋಪ ದೃಢಪಟ್ಟಿರುವ ಬಗ್ಗೆ ತೀರ್ಪು ನೀಡಿದ್ದ ನ್ಯಾಯಾಲಯ ಶಿಕ್ಷೆ ಪ್ರಮಾಣದ ಬಗ್ಗೆ ಆದೇಶವನ್ನ ಕಾಯ್ದಿರಿಸಿತ್ತು. ಆರೋಪಿ ವಿನಯ್ ಭಟ್ ವಿರುದ್ಧ ಮರಣದಂಡನೆ ಶಿಕ್ಷೆ ಆದೇಶವನ್ನ ದೃಢೀಕರಿಸುವ ಬಗ್ಗೆ ದಂಡ ಪ್ರಕ್ರಿಯೆ ಸಂಹಿತೆ ಕಲಂ 366ರ ಅಡಿಯಲ್ಲಿ ಕಡತವನ್ನ ಕರ್ನಾಟಕ ಉಚ್ಚ ನ್ಯಾಯಾಲಯಕ್ಕೆ ಸಲ್ಲಿಸಲು ಆದೇಶಿಸಲಾಗಿದೆ. ಮರಣದಂಡನೆ ಶಿಕ್ಷೆ ದೃಢೀಕರಣ ಆಗದ ಹೊರತು ಅದನ್ನ ಜಾರಿ ಮಾಡತಕ್ಕದ್ದಲ್ಲ ಎಂದು ತಿಳಿಸಲಾಗಿದೆ. ಸರ್ಕಾರಿ ಅಭಿಯೋಜಕಿ ತನುಜಾ ಹೊಸಪಟ್ಟಣ, ವಿಚಾರಣೆಗೆ ಸಹಕರಿಸಿರುವ ಆರಕ್ಷಕ ಸಿಬ್ಬಂದಿಯವರಾದ ದೀಪಕ್ ಎಸ್ ನಾಯಕ್, ರಾಮಚಂದ್ರ ಶಿವಪ್ಪ ಕಚ್ಚಿದೋನಿ ಅವರ ಸೇವೆಯ ಬಗ್ಗೆ ನ್ಯಾಯಾಧೀಶ ಡಿಎಸ್ ವಿಜಯ್ ಕುಮಾರ್ ತೀರ್ಪಿನಲ್ಲಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಹಾಡುವಳ್ಳಿಯ ಭೀಕರ ಕೊಲೆಗೆ ಸಂಬಂಧಿಸಿದಂತೆ ಘಟನೆ ನಡೆದ ದಿನವೇ ಪ್ರಕರಣ ದಾಖಲಿಸಿಕೊಂಡಿದ್ದ ಭಟ್ಕಳ ಗ್ರಾಮೀಣ ಠಾಣಾ ಪೊಲೀಸರು ಅಂದಿನ ಡಿವೈಎಸ್ಪಿ ಶ್ರೀಕಾಂತ್ ಮಾರ್ಗದರ್ಶನ, ದಕ್ಷ ಪೊಲೀಸ್ ಅಧಿಕಾರಿ ಸಿಪಿಐ ಚಂದನ್ ಗೋಪಾಲ್, ಅಂದಿನ ಗ್ರಾಮೀಣ ಠಾಣಾ ಎಸ್ಐ ಶ್ರೀಧರ್ ನೇತೃತ್ವದಲ್ಲಿ ತನಿಖೆ ನಡೆಸಿ ನ್ಯಾಯಾಲಯಕ್ಕೆ ದೋಷಾರೋಪಣೆ ಪಟ್ಟಿ ಸಲ್ಲಿಸಿದ್ದರು. 2023 ಸೆಪ್ಟೆಂಬರ್ 3ರಿಂದ ನ್ಯಾಯಾಲಯದಲ್ಲಿ ವಿಚಾರಣೆ ಆರಂಭವಾಗಿದ್ದು, ವಿಚಾರಣೆಯ ವೇಳೆ ಒಟ್ಟು 71 ಸಾಕ್ಷ್ಯಗಳನ್ನು ಹಾಜರುಪಡಿಸಲಾಗಿತ್ತು. ಪ್ರತಿಯೊಬ್ಬ ಅಧಿಕಾರಿ 10 ಕೇಸ್ ತಗೋಬೇಕು ಕೋರ್ಟ್ ಮಾನಿಟರಿಂಗ್ ಅಂತೇಳಿ ಆದೇಶ ಮಾಡಿರ್ತಾರೆ. ಅದ್ರ ಪ್ರಕಾರ ನಾನು 10 ಕೇಸ್ ತಗೊಂಡಿದ್ದೀನಿ, ನಮ್ಮ SP ಸಾಹೇಬರು 10 ತಗೊಂಡಿದ್ದಾರೆ. 10 ಕೇಸ್ನಲ್ಲಿ ಇದು ಒಂದು ಕೇಸು ಇವಾಗ ಕನ್ವಿಕ್ಷನ್ ಆಗಿರೋದು. ಇದರಲ್ಲಿ ನಮ್ಮ PP ಮೇಡಮ್ ಅವರು ಭಾಳ ಎಫರ್ಟ್ಸ್ ಮಾಡಿದ್ದಾರೆ. ಅವ್ರು ಕೇಳಿರೋಂಥ ಎಲ್ಲ ಸಾಕ್ಷಿಗಳನ್ನು ನಮ್ಮ ಪೊಲೀಸ್ ಸಿಬ್ಬಂದಿ ಒದಗಿಸಿದ್ದಾರೆ. ಅವ್ರನ್ನ ಕರ್ಕೊಂಡು ಬಂದು ಇಲ್ಲಿ ನ್ಯಾಯಾಲಯದಲ್ಲಿ ಬಿಟ್ಟು ಮೇಡಮ್ ಅವರು ಆ ಕೇಸ್ ನಡೆಸಿರೋದ್ರಿಂದ ಕನ್ವಿಕ್ಷನ್ ಆಗಿದೆ. ಇದು 2-3 ಸರಿ ಮೇಡಮ್ ಅವ್ರ ಜೊತೆಗೆ ನಾನು ಸಹ ನನಗೂ ಹೇಳಿ ಕಳಿಸಿದ್ವಿ ಕೇಸು ಬನ್ನಿ ಇದು ಈ ಥರ ಚೆನ್ನಾಗಿ ಬರ್ತಾ ಇದೆ ಅಂತೇಳಿ. ನಾವು ಬಂದು ಮೇಡಮ್ ಹತ್ರ ಡಿಸ್ಕಷನ್ ಮಾಡಿ ಈ ಕೇಸ್ನ ಒಂದು ಒಳ್ಳೆ ಫಲಿತಾಂಶನ ಮೇಡಮ್ ಅವರು ಈಗಾಗಲೇ ಕೊಟ್ಟಿದ್ದಾರೆ. ಇದು ಒಂದು ಮಾರ್ಗಸೂಚಿ ಇದ್ದಂಗೆ, ಈ ಥರ ತಪ್ಪು ಮಾಡಿದ್ರೆ ಇಷ್ಟು ಘೋರ ಶಿಕ್ಷೆನೂ ಸಹ ಆಗ್ತದೆ ಅಂತೇಳಿ ಮಾನ್ಯ ನ್ಯಾಯಾಲಯ ಕಠಿಣ ಶಿಕ್ಷೆಯನ್ನು ಘೋಷಣೆ ಮಾಡಿದೆ. ನಾವು ನಮ್ಮ ಇಲಾಖೆ ನಮ್ಮ ಏನು ಕೋರ್ಟ್ ಮಾನಿಟರಿಂಗ್ ಬರ್ತಾ ಇದ್ದಾರೆ SP ಸಾಹೇಬರು ಈಗಾಗಲೇ ಅವರಿಗೆ ಬಹುಮಾನ ಕೊಡಬೇಕಂತ ತೀರ್ಮಾನ ಆಗಿದೆ. 30ನೇ ತಾರೀಕು ಅವ್ರಿಗೆ ಬಹುಮಾನ ಕೊಡ್ತಾರೆ. ಅದೇ ಥರ ನಾನು ನಮ್ಮ PP ಮೇಡಮ್ ಅವ್ರಿಗೆ ಅಭಿನಂದನೆಗಳನ್ನು ಮತ್ತು ಧನ್ಯವಾದಗಳನ್ನು ಈ ಮೂಲಕ ಸಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಆಸ್ತಿ ಎನ್ನುವುದು ಜೀವದ ಹಂಗು ಬದಿಗಿರಿಸಿ ಅದೆಷ್ಟು ಕ್ರೂರಿಯಾಗುತ್ತದೆ ಎನ್ನುವುದನ್ನ, ಸಂಬಂಧ ಅಂತಃಕರಣ ಎಲ್ಲವೂ ಒಂದು ಕ್ಷಣ ಮರೆಯಾಗಿ ರಾಕ್ಷಸಿ ಕೃತ್ಯಕ್ಕೆ ಎಡೆಮಾಡಿಕೊಡುತ್ತದೆ ಎನ್ನುವುದನ್ನ ಭಟ್ಕಳ ಹಾಡುವಳ್ಳಿ ನರ ಹತ್ಯೆಗೆ ಸಾಕ್ಷಿಯಾಗುತ್ತದೆ. ಸಮಾಜದಲ್ಲಿ ಇಂತಹ ಬೆಳವಣಿಗೆಗಳು ಅಂತ್ಯವಾಗಲಿ ಎನ್ನುವ ಆಶಯದೊಂದಿಗೆ ಇಲ್ಲಿಗೆ ಸ್ಟೋರಿ ಮುಗಿಸ್ತಾ ಇದ್ದೇವೆ. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್, ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ, ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ, ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್ ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ ವ್ಯಾಪಾರ ಮಳಿಗೆಯ ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್.
ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾ ನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.